ಎಲ್ಲ ಹಿರಿಯರೇ, ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಸ್ನೇಹಿತರೆ, ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರಾದಂಥ ಬಮೂಲ್ನ ಮಾಜಿ ಅಧ್ಯಕ್ಷರಾದಂಥ ಆರ್.ಕೆ. ರಮೇಶ್ ಅವರೇ, ಇಲ್ಲಿ ನಿಮ್ಮ ನಿವಾಸಿಗಳ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇರ್ತಕ್ಕಂಥ ಹಿರಿಯರಾದ ಶ್ರೀಕಂಠೂರ್ ಅವರೇ, ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಬಾಲಕೃಷ್ಣ ಅವರೇ, ಶೋಭಾ ಗೌಡ್ರೆ, ಗಂಗಾಧರ್ ಅವರೇ, ಎಲ್ಲ ಗೌರವಾನ್ವಿತರೆ, ತಾವೆಲ್ಲರೂ ಕೂಡ ಸೇರಿದಿರಿ. ನೀರಿನ ಬಗ್ಗೆನೂ ಕೂಡ ಶ್ರೀಕಂಠ ಅವರು ಹೇಳಿದ್ರು. ನಮ್ಮ ಮಂಜುನಾಥ್ ರೆಡ್ಡಿ ಅವರ ಅಧ್ಯಕ್ಷರು, ಅವರು ಕೂಡ ಅನೇಕ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಕೆಲವರು ರೆಸಿಡೆಂಟ್ಸು, ಕೆಲವರು ವಾಟರ್ ಪ್ರಾಬ್ಲಮ್ ಬಗ್ಗೆ ಸೊಲ್ಯೂಷನ್ ಮಾಡಿಕೊಡಿ ಅಂತೇಳಿ ನವರತ್ನ ಗಾರ್ಡನ್ ಅವರು ಕೊಟ್ಟಿದ್ದಾರೆ. ಇವರು ಒಂದು ಕಂಪ್ನಿಯವರು BMRCL ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ, ಅದನ್ನ ಎಕ್ಸಿಕ್ಯೂಟ್ ಮಾಡಿ ಅಂತ ಹೇಳಿ. ಇನ್ನು ರೆಟ್ರಿ ರೈನ್ ಡ್ರಾಪ್ ಅಸೋಸಿಯೇಷನ್ ಅವರು ಕೂಡ ನೀರು ಬೇಕು ಅಂತ ಕೇಳಿದ್ದಾರೆ. BDA ಎಂಪ್ಲಾಯೀಸ್ ಅಸೋಸಿಯೇಷನ್ ಅವರು ದೇವಟ್ ಅವರು ಕೂಡ ನೀರು, ರೋಡು ಎಲ್ಲ ಇಲ್ಲ ಅಂತ ಹೇಳಿ, ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. BDA ಕಡೆಯಿಂದನೂ ಆಗ್ತಾ ಇಲ್ಲ ಅಂತ. ಸೊ ಹೀಗೆ ಬೇರೆ ಬೇರೆ ಅಪ್ಲಿಕೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ನಮ್ಮೊಂದಷ್ಟು ಜನ ಹುಡುಗರು ಕ್ರಿಕೆಟ್ ಗ್ರೌಂಡ್ ಇಲ್ಲ, ಎಲ್ಲ ಮುಚ್ಚಿಬಿಟ್ಟಿದ್ದಾರೆ, ನಮ್ಗೆ ಆಟ ಆಡಕ್ ತೊಂದರೆ ಆಗ್ತಾ ಇದೆ ಅಂತಾನು ಕೂಡ ಕೆಲವರು ಹೇಳಿದ್ದಾರೆ. ಸೊ ಒಟ್ಟಾರೆ ಇವತ್ತು ಚುನಾವಣೆ ಇದೆ. ಚುನಾವಣೆಗೆ ಮತ್ತೆ ನಾನು ಸ್ಪರ್ಧೆ ಮಾಡಿದ್ದೇನೆ. ಹಿಂದೆ ಕೂಡ ತಾವೆಲ್ಲ ಆಶೀರ್ವಾದ ಮಾಡಿದ್ರಿ. ಕೆಲವ್ರು ಆಶೀರ್ವಾದ ಮಾಡಿದಿರಿ, ಕೆಲವ್ರು ಬರೀ ಕೆಲಸ ಮಾತ್ರ ಮಾಡಿಸ್ಕೋತೀರಿ. ಅದು ಮನುಷ್ಯನ ಸ್ವಭಾವ ಕೂಡ. ನಗ್ತಿರಲ್ಲ, ಕೆಲಸ ಬೇಕು. ಉಪಕಾರ ಸ್ಮರಣೆ ಇಲ್ಲ ಅಂತ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಉಪಕಾರಣ ಸ್ಮರಣೆ ಬೇಕಲ್ವಾ? ಇವತ್ತು ನಿಮ್ಮಲ್ಲಿ 3 ಬೂತ್ಗಳಿದೆ. 3 ಬೂತ್ಗಳಲ್ಲೂ ಕೂಡ ಕಳೆದ ಚುನಾವಣೆಯಲ್ಲಿ ನಾವು ಹಿನ್ನಡೆಯನ್ನ ಕಂಡಿದ್ದೀವಿ. ಏನ್ರಿ ಶೋಭಾ ಗೌಡ್ರು ಆ ಕೆಲಸ ಮಾಡಿದ್ದಾರೆ, MP ಅವರು ಈ ಕೆಲಸ ಮಾಡಿದ್ದಾರೆ, DK ಶಿವಕುಮಾರ್ ಅವರು ಈ ಕೆಲಸ ಮಾಡಿದ್ದಾರೆ, ಆ ಕೆಲಸ ಮಾಡಿದ್ದಾರೆ. ಕೊನೆಗೇನು? ನೀವ್ ಚೆನ್ನಾಗಿರ್ಬೇಕು, ನಾವ್ ಹೆಂಗಾರು ಹಾಳಾಗೋಗ್ಬೇಕು, ಅಷ್ಟೇ ತಾನೇ ನಿಮ್ಮ ಅಜೆಂಡಾ? ನನ್ನ ಪ್ರಕಾರ ಇಲ್ಲಿ ನಾರಾಯಣ ನಗರದವರು 3 ಬೂತ್ ಅವರು ಇದ್ದಾರೆ. 3 ಬೂತ್ ಅವರು ಒಂದು 25% ಇರ್ಬೇಕು, ಇನ್ ಮಿಕ್ತವ್ರು ಯಾರು ಇಲ್ಲ. ಏನೋ ನಮ್ಮ ಮೇಲೆ ವಿಶ್ವಾಸ ಇಟ್ಟಿರೋ ಮಾತ್ರ ಇಲ್ಲಿ ಬಂದಿದ್ದಾರೆ, ಇನ್ ಮಿಕ್ತವರೆಲ್ಲ ಅಲ್ಲೇ ಅವ್ರೆ. ಶ್ರೀಕಂಠ ಅವರೇ ಎಲ್ಲ ಅವರೇ ಅಂತ ಹೇಳೋದು ಬೇಡ, ಸ್ವಲ್ಪ ಹೇಳ್ತೀನಿ ಕೇಳಿಲಿ. ನನಗಿಷ್ಟೇ, ನಾನು ಕೆಲಸ ಮಾಡೋನು, ಕೂಲಿ ಕೇಳ್ತಾ ಇದ್ದೀನಿ, ಕೂಲಿ ಕೊಡಿ ಅಂತ ಬಂದಿದ್ದೀನಿ. ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುವಂತ ಶಕ್ತಿ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸನ್ಮಾನ್ಯ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿದ್ದಾರೆ. ನಿಮ್ಮೆಲ್ಲ ಸಮಸ್ಯೆಗಳು ಕೂಡ ಇದು ಅವರ ಇಲಾಖೆನಲ್ಲೇ ಬರ್ತದೆ. ನೀವು ಹೆಚ್ಚಿನ ಮತವನ್ನ ನನಗೆ ಆಶೀರ್ವಾದ ಮಾಡಿದ್ರೆ ನಾನು ನಿಮ್ಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಹೊಲ ಇಲ್ಲುತ್ಬಿಟ್ಟು ಬೇರೆ ಕಡೆ ಫಸಲು ಕೇಳಕ್ಕಾಗಲ್ಲ. ಹಳ್ಳಿ ಭಾಷೆಯಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಎಲ್ಲಿ ಉಳ್ತೀವಿ ಅಲ್ಲೇ ಫಲ ತೆಗಿಬೇಕು. ನಿಮ್ಮ ಹತ್ರ ಒತ್ಬಿಟ್ಟು ನಿಮ್ಗೆ ಕೆಲಸ ಮಾಡ್ಕೊಟ್ಬಿಟ್ಟು ಬೇರೆ ಕಡೆ ಹೋಗಿ ಓಟ್ ಕೇಳಕ್ಕಾಗತ್ತ? ಆಗೋದಿಲ್ಲ. ನೀವುಗಳು ನಿಮ್ಮ ಮನಸ್ಥಿತಿಯನ್ನ ದಯವಿಟ್ಟು ಬದಲಾವಣೆ ಮಾಡಿಕೊಂಡು ಇವತ್ತಿನ ಈ ಒಂದು ಪರಿಸ್ಥಿತಿನಲ್ಲಿ ನಿಮ್ಮ ಭಾಗ ಅಭಿವೃದ್ಧಿ ಆಗ್ಬೇಕು. ಒಂದ್ ಪಾರ್ಕ್ ಮಾಡ್ತು ಅಂತ ಅಂದ್ರೆ, ಒಂದ್ ನೀರ್ ಬಂದಿರೋದಕ್ಕೆ ನಿಮ್ದು 8,000ನೋ 10,000ನೋ ಆಗಿದೆ. ನೀರ್ ಬರ್ಲಿಲ್ಲ ಅಂತ ಅಂದ್ರೆ ಇನ್ನೊಂದ್ 2,000ನೋ 3,000ನೋ ರೇಟ್ ಕಡಿಮೆ ಇರೋದು.
ನೀರು ಅವತ್ತು ನಾನು ಕೊಡ್ಸಿರ್ಲಿಲ್ಲ ಅಂದರೆ ನಿಮ್ಗೆ 3,000-4,000 ರೂಪಾಯಿ ರೇಟ್ ಕಡಿಮೆ ಇರೋದು. ಅದನ್ನು ಯಾರು ನೆನೆಸ್ಕೊಳ್ಳೋದಿಲ್ಲ. ನೀರಿನ ಅಭಾವ ಯಾವ ರೀತಿ ಇದೆ ಅಂತಕ್ಕಂಥದ್ದು ತಾವು ಅರ್ಥ ಮಾಡ್ಕೋಬೇಕು. ನಾವು ರಾಜಕಾರಣ ಬರುತ್ತೆ, 5 ವರ್ಷಕ್ಕೊಂದ್ಸಾರಿ ಬರ್ತದೆ ಹೋಗ್ತದೆ. ಆದರೆ ನೀವು ಕೇಳಿದ್ರಿ ಅಂತೇಳಿ ಶ್ರೀಕಂಠ ಅವ್ರು ಹೇಳಿದ್ರು ಅಂತೇಳಿ ನಾವು ಕೂಡ ಯಾವುದನ್ನು ಕೂಡ ಹಿಂದೆ ಮುಂದೆ ನೋಡದೆ ಅನುಕೂಲ ಆಗಲಿ ಈ ಭಾಗಕ್ಕೆ ಅಂತೇಳಿ ಸಹಾಯ ಮಾಡಿದ್ದೀವಿ. ನೀವು ಬೇರೆ ರೀತಿನಲ್ಲಿ ಚಿಂತನೆ ಮಾಡ್ತಾ ಬೇರೆ ರೀತಿನಲ್ಲಿ ಮಾಡ್ತು ಅಂತಂದ್ರೆ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಮತದಾರರೇ ಪ್ರಭುಗಳು, ಪ್ರಜಾಪ್ರಭುತ್ವದ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಆ ಹಬ್ಬವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಯಾರು ಕೆಲಸ ಮಾಡಿರ್ತಾರೆ ಅವರಿಗೆ ನೀವು ಸಹಕಾರವನ್ನು ಕೊಡಬೇಕಾಗ್ತದೆ. ದಯವಿಟ್ಟು ಕೊಡಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಗೇನು ನೀರಿನ ಬವಣೆ ಮುಂದಕ್ಕೆ ಬೇರೆಯವ್ರಿಗೆ ಯಾರ್ಯಾರಿಗಿದೆ ಆ ಸಮಸ್ಯೆಯನ್ನ ಬಗೆಹರಿಸುವಂತ ಶಕ್ತಿ ನನ್ನ ದೇವರು ಕೊಟ್ಟಿದ್ದಾನೆ. ನೀವು ಈಗ ಕೊಡಬೇಕು. ಈಗ ನೀವು ಆಶೀರ್ವಾದ ಮಾಡಿದ್ರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕೊಡ್ತೀನಿ. ಇಲ್ಲ ಅಂದ್ರೆ ಇನ್ನೊಂದು 5 ವರ್ಷ ಬಿಟ್ಟು ಆಗ್ಬೋದು. ನಾನೇನಾಗುದಿಲ್ಲ ಅಂತ ಹೇಳೋದಿಲ್ಲ. ಇನ್ನೊಂದು 3 ವರ್ಷನೋ 4 ವರ್ಷನೋ 5 ವರ್ಷನೋ ಬಿಟ್ಟು ಆಗ್ಬೋದು. ಈ ಕ್ಷೇತ್ರದ MLA ಅವ್ರು ಮಾಡ್ಬೋದು. ನಾನಿಲ್ಲ ಅಂತ ಹೇಳೋದಿಲ್ಲ. ನಾನು ಕೆಲಸ ಮಾಡ್ತೀನಿ. ಕೆಲಸ ಮಾಡೋರನ್ನ ಉಪಯೋಗಿಸ್ಕೊಳ್ಳದೆ ಸುಮ್ಮನೆ ನೀವು ಬೇರೆ ರೀತಿಯಲ್ಲಿ ನೀವು ಚುನಾವಣೆಗಳನ್ನ ಮಾಡುವಂಥದ್ದು, ಅಪಪ್ರಚಾರಗಳಿಗೆ ಬಲಿಯಾಗುವಂಥದ್ದು. ಒಬ್ಬ ಸರ್ಕಾರಿ ವೈದ್ಯರಾಗಿ ಸರ್ಕಾರಿ ಸೇವೆಯನ್ನು ಮಾಡಿದ್ದಾರೆ, ಅದರಲ್ಲೇನಿದೆ? ರಾಜ್ಯದಲ್ಲಿ ಸಾವಿರಾರು ಜನ ಸರ್ಕಾರಿ ವೈದ್ಯರುಗಳಿದ್ದಾರೆ, ಇಂಜಿನಿಯರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.